ತಿರುಚಿಟ್ರಂಬಲಂ ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಎಲ್ಲ ಗುರುಭಕ್ತರಿಗೂ ಮತ್ತು ಗುರು ಸೇವಕರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗಷ್ಟೇ ನಾನು ಗುರುಮನೆಗೆ ಹೋಗಿ ಗುರು ದರ್ಶನ ಮಾಡಿ ಬಂದೆ. ಅಲ್ಲಿ ಗಣೇಶ ಹಬ್ಬದ ಬಗ್ಗೆ ನಮ್ಮ ಗುರುದೇವರು ವ್ಯಾಖ್ಯಾನ ಮಾಡ್ತಾಯಿದ್ರು. ಎಲ್ಲ ಬಂದ ಗುರುಭಕ್ತರಿಗೆಲ್ಲ ಗಣೇಶ ಹಬ್ಬದ ವಿಶೇಷತೆ, ಗಣೇಶ ಅಂದರೆ ಏನು, ಗೌರಿ ಅಂದರೆ ಏನು ಅಂತ ತಿಳಿಸ್ಕೊಡ್ತಾಯಿದ್ರು ಗುರುಭಕ್ತರಿಗೆಲ್ಲ. ಆವಾಗ ನನಗೆ ಒಂದು ಕ್ಷಣ, ಇಷ್ಟು ದಿನ ನಾನು ಗೌರಿ ಗಣೇಶ ಹಬ್ಬನ ಎಲ್ಲರೂ ಮಾಡ್ತಾರೆ ಅಂತ ನಾನು ಮಾಡಿದ್ನ ಅಂದರೆ ಅದು ಗಣೇಶ ಅಂದರೆ ಒಂದು ದೇವರು, ಗೌರಿ ಅಂದರೆ ಒಂದು ದೇವರು. ಆ ಗೌರಿ ಅಂತ ಅನ್ನೋದಕ್ಕೆ ಎಷ್ಟು ಒಳ ಅರ್ಥ ಇದೆ, ಈ ಗಣೇಶ ಅನ್ನೋದಕ್ಕೆ ಎಷ್ಟು ಒಳ ಅರ್ಥ ಇದೆ. ನಮ್ಮ ಗುರುದೇವ್ರದ ಅಂತರ್ಜ್ಞಾನದಲ್ಲಿ ಇಷ್ಟೊಂದು ನಮಗೆ ತಿಳಿಸ್ಕೊಟ್ರಲ್ಲ, ಹೀಗೂ ಇದೆಯಾ ಅಂತ ನನಗೆ ತುಂಬ ಸಂತೋಷ ಆಯಿತು. ನನಗೆ ಆವಾಗಲೇ ಅರ್ಥ ಆಗಿದ್ದು, ಯಾವುದೇ ಒಂದು ವಿಷಯನ ಇವಾಗ ಯಾರೋ ಒಂದು ಎದುರುಗಡೆ ಒಂದು ಗುರುಗಳು ಬರ್ತಾರೆ, ಅವ್ರ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇದ್ದಂಗೆ ತಿಳ್ಕೊಳ್ಳದೇ ಇದ್ದರೆ ಅವ್ರ ವಯಸ್ಸಿನಲ್ಲಿ ದೊಡ್ಡವರು ಅಂತ ಹೇಳಿಬಿಟ್ಟು ನಮಸ್ಕಾರ ಮಾಡ್ಬೋದು. ಆದರೆ ಅವ್ರ ಬಗ್ಗೆ ನಾವು ಒಂದಷ್ಟು ತಿಳ್ಕೊಂಡಾಗ ಅದು ಮನಃಪೂರ್ವಕವಾಗಿ, ಆತ್ಮಪೂರ್ವಕವಾಗಿ ನಾವು ಅವ್ರನ್ನ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾಕೆ ಅಂತಂದರೆ ಇವಾಗಲೂ ಅಷ್ಟೇ, ಇವಾಗ ಗಣೇಶ ಗೌರಿ ಹಬ್ಬದ ಅರ್ಥ ತಿಳಿದ ಮೇಲೆ ನಿಜವಾಗಿಯೂ ಇದ್ರದ್ದು ಆಚರಣೆಗೆ ಒಂದು ಅರ್ಥ ಬಂತು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಈ ಗಣಪತಿ ಗಣೇಶ ಅಂತ ಅಂದರೆ ಏನು, ನಾವುಗಳೆಲ್ಲ ಚಿಕ್ಕ ಮಕ್ಕಳಿಂದ ತಿಳ್ಕೊಂಡು ಬಂದಿರೋದು ಗೌರಿ ಗಣೇಶ ಅಂತ ಅಂದರೆ ಶಿವ ಪಾರ್ವತಿಯ ಮಗ. ಅಂದರೆ ಅದಕ್ಕೊಂದು ಪುರಾಣದಲ್ಲಿ ಒಂದು ಕಥೆ ಇದೆ. ಅದನ್ನು ಹೇಳಿ ಗಣೇಶನಿಗೆ ಆನೆ ತಲೆ ಏನಕ್ಕೆ ಬಂತು ಅದಷ್ಟರಲ್ಲೇ ನಿಂತಿದ್ವಿ. ಆದರೆ ಅದಕ್ಕಿಂತ ಹೊರಗಡೆ ಬೇರೆದೇ ಅರ್ಥ ಇದೆ ಅಂತ ನಮ್ಮ ಗುರುಗಳು ತಿಳಿಸ್ಕೊಟ್ಟಾಗ, ಹೌದಲ್ಲ, ಎಷ್ಟು ಇದ್ರ ಒಳ ಮರ್ಮ, ಒಳ ಅರ್ಥ ಇದೆ, ಆಧ್ಯಾತ್ಮಿಕಕ್ಕೂ ವಿಜ್ಞಾನಕ್ಕೂ ಎಷ್ಟು ಸಂಬಂಧ ಇದೆ ಅಂತ ನನಗೆ ಆ ಕ್ಷಣಕ್ಕೆ ಅಂತ ಅನಿಸಿದ್ದು. ಗಣೇಶ ಅಂತ ನಾನಷ್ಟೇ ಕೇಳಿಸ್ಕೊಂಡಷ್ಟೇ ನನಗೆ ಗೊತ್ತಿರೋಷ್ಟು ನಾನು ಇದರಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಗಣೇಶ ಅಂತ ಅಂದ್ರೇನು? ಗಣೇಶ ಅಂದರೆ ಗಣಗಳಿಗೆಲ್ಲ ಈಶ, ಗಣಗಳಿಗೆಲ್ಲ ಅಧಿಪತಿ. ಆದರೆ ನಮ್ಮ ಗುರುದೇವರು ಗಣೇಶ ಅಂತ ಅಂದರೆ ಅದು ಒಂದು ರೂಪ ಅಂತ ಅಂದ್ಕೊಂಡಿರ್ಬೋದು, ಆದರೆ ಅದು ಗಣೇಶ, ಅದರದ್ದು ತತ್ವ. ಯಾವುದೇ ಒಂದು ದೇವರುಗಳ ರೂಪ ಇಲ್ಲ, ಅದರದ್ದು ತತ್ವಗಳಿದೆ. ತತ್ವಗಳು ಅಂತ ಅಂದರೆ ಅದರದೇ ಆದ ವಿಶೇಷಗಳಿದೆ. ಶಿವ ಅಂದರೆ ಅದಕ್ಕೆ ರೂಪ ಅಲ್ಲ, ಅದು ಶಿವ ತತ್ವ. ವಿಷ್ಣು ಅಂದರೆ ಅದಕ್ಕೆ ರೂಪ ಇಲ್ಲ, ಅದಕ್ಕೆ ವಿಷ್ಣು ತತ್ವ. ಬ್ರಹ್ಮ ತತ್ವ. ಹಾಗೆಯೇ ಇದೂ ಗಣೇಶ ಅಂತ ಅಂದರೆ ಅದರದ್ದು ಗಣೇಶನದೊಂದು ತತ್ವ ಅಂತ ನಮಗೆ ತಿಳಿಸ್ಕೊಟ್ರು. ಆವಾಗ ನಾನು ಸೂಕ್ಷ್ಮವಾಗಿ ಹೌದಲ್ಲ ಅಂತ ಅಲ್ಲಿಂದ ಶುರು ಮಾಡಿದ್ರು. ನನಗೆ ನಮ್ಮ ಭಕ್ತರಿಗೆಲ್ಲ ಎಕ್ಸ್ಪ್ಲೇನ್ ಶುರು ಮಾಡಿದ್ರು. ಏನು ಅಂತ ಅಂದರೆ ಗಣಪತಿಗೆ ಆ ಕಣ್ಣು ಎಷ್ಟು ಸೂಕ್ಷ್ಮವಾಗಿರುತ್ತೆ, ಆ ಕಿವಿ ಎಷ್ಟು ದೊಡ್ಡದಾಗಿದೆ, ಅದು ಚಾಮರ ಥರ ಬೀಸ್ತಾ ಇರುತ್ತೆ, ಆ ಸೊಂಡಿಲು ಎಷ್ಟು ಉದ್ದ ಇದೆ, ಆ ಹೊಟ್ಟೆ ನೋಡಿ ಎಷ್ಟು ದೊಡ್ಡದಾಗಿದೆ. ಅದಕ್ಕೆಲ್ಲ ಒಂದೊಂದು ಅರ್ಥಗಳನ್ನ ಕೊಟ್ಟಾಗ ಎಷ್ಟು ಖುಷಿಯಾಯಿತು ಅಂತ ಅಂದರೆ, ಕಿವಿ ಯಾವಾಗಲೂ ಚಾಮರದ ಥರ ಬೀಸ್ತಾ ಇರುತ್ತೆ, ಅಷ್ಟು ದೊಡ್ಡ ಕಿವಿ ಇರುತ್ತೆ. ಏನು ಕೆಟ್ಟದ್ದು ಯಾವುದು ನನ್ನ ಹತ್ರಕ್ಕೆ ಬರಬಾರ್ದು, ಅದು ಹಾಗೆ ಹೊಟ್ಟೋಗ್ಬೇಕು ಅಂತ ಯಾವಾಗಲೂ ಹೀಗೆ ಬೀಸ್ತಾ ಇರುತ್ತೆ ಅಂತ. ಕೆಟ್ಟದ್ದು ಯಾವುದು ನಾವು ಒಳಗಡೆ ತಗೋಬಾರ್ದು. ಆ ಕಣ್ಣು ಎಷ್ಟು ತೀಕ್ಷ್ಣತೆ ಇದೆ ಅಂತಂದರೆ, ಅಷ್ಟು ದೊಡ್ಡ ಆನೆಗೆ ಒಂದು ಸಣ್ಣ ಇರುವೆ ಒಂದು ಶತ್ರು ಥರ. ಅಂದರೆ ಆ ಇರುವೆಯನ್ನು ನೋಡಿ ಅದನ್ನು ಆ ಜಾಗದಿಂದ ಈ ಕಡೆಗೆ ಬರೋಷ್ಟು ಆ ಕಣ್ಣಲ್ಲಿ ಅಷ್ಟು ತೀಕ್ಷ್ಣತೆ ಇದೆ ಅಂತ ಅಂದರೆ ಅಷ್ಟು ಆ ಕಣ್ಣಿನಲ್ಲಿ ಅಷ್ಟು ತೀಕ್ಷ್ಣತೆ ಇದೆ. ಆ ಸೊಂಡಿಲಲ್ಲಿ ಆ ಉಸಿರಾಟದ ಬಗ್ಗೆ, ಆ ಉಸಿರಾಟದಲ್ಲಿ ಎಷ್ಟು ಗಮನ ಇದೆ, ಅದು ಎಷ್ಟು ನಿಧಾನವಾಗಿ ಉಸಿರು ತಗೊಳುತ್ತೆ, ಉಸಿರು ಬಿಡುತ್ತೆ. ಅದಕ್ಕೇನೆ ಆನೆಗೆ ಅಷ್ಟು ವರ್ಷ ಆಯಸ್ಸಿದೆ. ಆ ಹೊಟ್ಟೆ ಎಷ್ಟು ದೊಡ್ಡದಿದೆ, ಆ ಹೊಟ್ಟೆ ಎಷ್ಟು ದೊಡ್ಡದಿದೆ ಅಂತ ಅಂದರೆ ಅದು ನಮ್ಮ ಕಲ್ಪನೆಯ ಪ್ರಕಾರ ಅವರು ಅಷ್ಟೇ ಊಟ ಮಾಡ್ತಾರೆ. ಇಲ್ಲ, ಅದು ಗಣೇಶ ಅಂತ ಅಂದರೆ ಭೂತತ್ವ ಅಂತ ಅಂದರೆ ಭೂಮಿನಲ್ಲಿರುವ ಎಲ್ಲನೂ ಒಳಗೊಂಡಿದೆ ಅಂತ. ಅದಕ್ಕೇ
ಅಲ್ಲೋ ಇಲ್ಲೋ ಕೇಳಿದ್ದು. ಈ ಮೂಲಾಧಾರ ಚಕ್ರ ಅದನ್ನು ಆ್ಯಕ್ಟಿವೇಶನ್ ಮಾಡ್ಕೊಬೇಕು ಅಂದರೆ ಒಂದು ಮಂತ್ರ ಹೇಳಬೇಕು ಅಂತ ಕೇಳಿಸ್ಕೊಂಡು ಓದಿದ್ದುಂಟು. ಓಂ ಗಂ ಗಣಪತಯೇ ನಮಃ ಅದನ್ನ ಯಾವಾಗಲೂ ಪಠಣ ಮಾಡ್ತಾಯಿದ್ರೆ ನಮ್ಮ ಮೂಲಾಧಾರ ಚಕ್ರ ಆ್ಯಕ್ಟಿವ್ ಆಗುತ್ತೆ ಅಂತ. ಮೂಲಾಧಾರ ಚಕ್ರ ಅದು ಎಲ್ಲಿ ನಾವು ಒಂದು ಸುವ್ಯವಸ್ಥಿತವಾಗಿ ಭೂಮಿ ಮೇಲೆ ಕೂತ್ಕೊಂಡು ನಮ್ಮ ದೇಹ ಸಂಪೂರ್ಣ ನೆಲಕ್ಕೆ ತಾಗಿ ಅದೊಂದು ಮಂತ್ರ ಉಚ್ಚಾರಣೆ ಮಾಡ್ತಾ ಇದ್ರೆ ಅಂದರೆ ಅದೊಂದು ಮೂಲಾಧಾರ ಚಕ್ರ ಆ್ಯಕ್ಟಿವ್ ಆಗುತ್ತೆ ಅಂತ ಓದಿದ್ದು ಕೇಳಿದ್ದುಂಟು. ಅಲ್ಲಿಗೆ ನಾವು ಅರ್ಥ ಮಾಡ್ಕೋಬೇಕು ಭೂತತ್ವಕ್ಕೂ ಗಣೇಶನಿಗೂ ಎಷ್ಟು ಸಂಬಂಧ ಇದೆ ಅಂತ. ಹೊಟ್ಟೆನಲ್ಲಿ ಬರೀ ಅದು ಊಟ ಪ್ರಪಂಚದಲ್ಲಿ ಕೊಟ್ಟಿರುವಂಥ ಎಷ್ಟು ಊಟ ಮಾಡಿ ಊಟಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅಂದರೆ ಪ್ರಪಂಚದಲ್ಲಿ ಈ ಭೂಮಂಡಲದಲ್ಲಿ ಇರೋದೆಲ್ಲ ತನ್ನ ಉದರದಲ್ಲಿ ಇಟ್ಕೊಳ್ಳುವಂಥ ಕೆಪಾಸಿಟಿ ಆ ಗಣಪತಿಗಿದೆ ಅಂತ ಅಂದರೆ ಅದು ಭೂತತ್ವ ಅಂತ ಹೇಳ್ಬಿಟ್ಟು. ಹಾಗೆ ನಾನು ನನ್ನದೇ ಆದಂಥ ವಿಶಿಷ್ಟತೆಯಲ್ಲಿ ನಾನು ಯೋಚನೆ ಮಾಡಿಕೊಂಡೆ ಗಣಪತಿ ಅಂತ ಅಂದರೆ ಗಣಪತಿ ಬೇರೆ ಅಲ್ಲ, ಗುರು ಬೇರೆ ಅಲ್ಲ. ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು ಅಂತ ಹೇಳೋದು ಇವಾಗಿನ ಸಿಚುವೇಶನಲ್ಲಿ ಒಂದು ಸದ್ಗುರು. ಈ ಎಲ್ಲ ಗಣಪತಿಯ ಲಕ್ಷಣಗಳು ಒಂದು ಗುರುವಿನಲ್ಲಿ ನಾವು ನೋಡ್ಬೋದು. ಅದಕ್ಕೇ ಗೌರಿ ಹಬ್ಬ ಗಣೇಶ ಹಬ್ಬದಲ್ಲಿ ಗೌರಿಗೆ ಮುಂಚೆ ಯಾಕೆ ಮಾಡ್ತಾರೆ? ನನ್ನ ಗುರುದೇವರು ನನಗೆ ತಿಳಿಸಿಕೊಟ್ಟ ಪ್ರಕಾರ ಇಡೀ ಬ್ರಹ್ಮಾಂಡಕ್ಕೆ ಜಗನ್ಮಾತೆ ಗೌರಿ ಅಂತ ಅಂದರೆ ಅದು ಮೂಲ ಬಿಂದು, ಬ್ರಹ್ಮಾಂಡ ಉಗಮ ಆಗೋದಕ್ಕಿಂತ ಮುಂಚೆ ಬಂದಂಥ ಅದೊಂದು ಬಿಂದು, ಮೂಲ ಶಕ್ತಿ ಅದು, ಅದೇ ಆದಿಶಕ್ತಿ ಪರಾಶಕ್ತಿ. ಅದಾದ ಮೇಲೆ ಗಣಪತಿಗೆ ಪೂಜೆ ಮಾಡೋದು. ಅಂದರೆ ಇಡೀ ಬ್ರಹ್ಮಾಂಡಕ್ಕೆ ಅಧಿಪತಿ ಅಮ್ಮ ಜಗನ್ಮಾತೆ, ಅದೇ ಬಿಂದು ಶಕ್ತಿ ಅದು. ಅದಾದಮೇಲೆ ಭೂಮಂಡಲಕ್ಕೆ ಅದು ಗುರು ಅಧಿಪತಿ ಅಂತ ಅಂದರೆ ಏನು? ಗುರು ಈಕ್ವಲ್ ಟು ಗಣಪತಿ. ನಮ್ಗೆ ಇವಾಗ ಅನ್ನಿಸ್ತಾ ಇದೆ, ನಮ್ಮ ಗುರು ದರ್ಶನ ಮಾಡಿ ಗುರುನ ಕೂರಿಸ್ಬಿಟ್ಟು ಒಂದು ಆಶೀರ್ವಾದ ತಗೊಂಡು ನಮ್ಮ ಮನೋಕಾಮನೆಗಳನ್ನೆಲ್ಲ ಅವ್ರ ಪಾದದಲ್ಲಿ ಅರ್ಪಿಸ್ಬಿಟ್ಟು ಒಂದು ನಮಸ್ಕಾರ ಮಾಡಿದ್ರೆ ನಾವು ಒಂದು ಗಣಪತಿಯನ್ನೇ ಪೂಜೆ ಮಾಡಿದಂತಹ ಒಂದು ಸಾರ್ಥಕತೆ ಸಿಗತ್ತೆ ಅಂತ ನನ್ನ ಅನಿಸಿಕೆ. ನಾವಿವಾಗ ಅಂದ್ಕೊಬೇಕು ಗುರು ಬೇರೆ ಅಲ್ಲ, ಗಣಪತಿ ಬೇರೆ ಅಲ್ಲ. ಗಣಪತಿಗಿರುವ ಎಲ್ಲ ಲಕ್ಷಣಗಳು ಗುರುವಿಗಿದೆ. ಗುರುವೇ ತಾನೇ ನಮಗೆ ಕೂರಿಸ್ಕೊಂಡು ಮುಂದೆ ಆ ಉಸಿರಿನ ಬಗ್ಗೆ ಕಂಟ್ರೋಲ್ ತಗೊಳ್ಳೋದು ಹೇಗೆ, ಆ ಉಸಿರಿನ ಬಗ್ಗೆ ಗಮನ ಕೊಡೋದು ಯಾವುದು, ಈ ಮಾಯೆಯಲ್ಲಿ ಬೀಳಬೇಡಿ, ಈ ಭೂಮಂಡಲದ ರೀತಿ ರಿವಾಜುಗಳಿದೆ, ಕೆಟ್ಟದ್ದನ್ನು ಕೇಳಬೇಡಿ, ಆ ಎಲ್ಲ ಲಕ್ಷಣಗಳು ಇರೋದು ಒಂದು ನಮ್ಮ ಗುರುವಿನ. ಈ ಎಲ್ಲ ಲಕ್ಷಣಗಳನ್ನ ನಾವು ಒಂದು ಗುರುವಿನಲ್ಲಿ ನೋಡಿದ್ಮೇಲೆ ಗಣಪತಿ ಬೇರೆ ಅಲ್ಲ, ಗುರು ಬೇರೆ ಅಲ್ಲ. ಹಂಗೆ ನಾವು ಒಂದು ಸದ್ಗುರು ಸಂಪರ್ಕದಲ್ಲಿದ್ದರೆ ನಾವು ಸದಾ ಒಂದು ಗಣಪತಿ ಜೊತೆ ಇದ್ದಂಗೆ, ಯಾವುದೇ ವಿಘ್ನಗಳು ಬರದೇ ಇರೋ ಥರ ನಾವು ಜೀವನ ಮಾಡ್ಬೋದು ಅಂತ ನನಗೆ ಅನಿಸಿದ್ದು. ಇಷ್ಟೊಂದು ಸೂಕ್ಷ್ಮವಾಗಿ ಗಣಪತಿ ಗೌರಿ ಹಬ್ಬನ ನಾವು ಇಷ್ಟು ವೈಜ್ಞಾನಿಕದ ಜೊತೆಗೆ ಆಧ್ಯಾತ್ಮಿಕನೂ ಈ ನಮ್ಮ ಗುರುಮನೆಯಲ್ಲಿ ಗೋಪಾಲಪುರದಲ್ಲಿ ನಮ್ಗೆ ಹೇಳ್ಕೊಡ್ತಾರೆ ಅಂತ ಅಂದರೆ ಇದಕ್ಕಿಂತ ಇದು ದೊಡ್ಡ ಯೂನಿವರ್ಸಿಟಿಲಿ ಕೂತ್ಕೊಂಡು ಬರೀ PhD ಮಾಡಿರೋರೇ ತಿಳ್ಕೊಳ್ಳೋವಂಥ ವಿಷಯ ಅಲ್ಲ. ಈ ನಮ್ಮಂಥ ಸಾಧಾರಣ ಭಕ್ತರಿಗೆ ಇಷ್ಟು ಸುಲಭ ರೀತಿಯಲ್ಲಿ ಒಂದು ಗಣಪತಿ ಗೌರಿ ಬಗ್ಗೆ ಇಷ್ಟು ವ್ಯಾಖ್ಯಾನ ಕೊಟ್ಟಿದ್ದಾರೆ ಅಂತಂದರೆ ನಾವೆಷ್ಟು ಅದೃಷ್ಟ ಮಾಡಿದ್ವಿ. ಆ ಗೌರಿ ಫಸ್ಟು ಬರೋದು ಬ್ರಹ್ಮಾಂಡ, ಆ ಬ್ರಹ್ಮಾಂಡದ ಒಳಗಡೆ ಭೂಮಂಡಲದಲ್ಲಿ ಗುರು ಗಣಪತಿ ಎರಡು ಒಂದೇ ಅಂತ ನಾನು ಅರ್ಥೈಸ್ಕೊಂಡೆ ನಮ್ಮ ಗುರುದೇವರು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ. ಇದಕ್ಕಿಂತ ನಮಗೆ ಇಷ್ಟೊಂದು ಸುಲಭವಾಗಿ ತಿಳಿಸ್ಕೊಡೋವಂಥದ್ದು ಗುರು ನಾವಿಲ್ಲಿ ಇದು ಮಾಡ್ತೀವಿ. ಅದಕ್ಕೇ ನಮ್ಮ ಜೀವನದಲ್ಲಿ ಒಬ್ಬರು ಸರಿಯಾದಂತಹ ಯೋಗ್ಯ ಸದ್ಗುರುಗಳಿದ್ದು ಬಿಟ್ಟರೆ ನಮಗೆ ಎಲ್ಲದ್ರ ಬಗ್ಗೆನೂ ತಂತಾನೇ ಅರಿವು ಬರ್ತಾ ಇರ್ತದೆ. ಅವರ ಅರಿವು ಹೇಳ್ಕೊಡ್ತಾ ಇರ್ತಾರೆ. ಆ ಟೈಮಲ್ಲಿ ಆ ಕ್ಷಣಕ್ಕೆ ಆ ಕಾಲಕ್ಕೆ ಏನೇನು ಸಂದರ್ಭಗಳು ಬರ್ತಾ ಇರುತ್ತೆ ಅದನ್ನು ನಮಗೆ ಅರಿವನ್ನು ಅವರು ಹೇಳ್ಕೊಡ್ತಾ ಇರ್ತಾರೆ. ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಈ ಗಣಪತಿ ಗೌರಿ ಬಗ್ಗೆ ಇಷ್ಟೊಂದು ಕಾನ್ಸೆಪ್ಟ್ ಇದೆಯಾ, ಇಷ್ಟೊಂದು ಸೈಂಟಿಫಿಕ್ ರೀಸನ್ ಇದೆಯಾ, ಒಂದು ಕೂತಲ್ಲೇ ಒಂದು ಜ್ಞಾನಿ ಯಾವ ಥರ ಜ್ಞಾನ ಪಡ್ಕೊಬೋದು, ಯಾವ ಥರ ಸಾಧನೆ ಮಾಡ್ಕೋಬೋದು ಅನ್ನೋದನ್ನ ಒಂದು ಗಣಪತಿ ಅನ್ನೋ ವಿಷಯದಲ್ಲಿ ನಮ್ಮ ಗುರುದೇವರು ಹೇಳ್ಕೊಟ್ಬಿಟ್ರು ಅಂತ ಅಂದರೆ ನನಗೂ ಈ ಕ್ಷಣಕ್ಕೂ ಆ ಗಣೇಶ ಬೇರೆ ಇಲ್ಲ, ನನ್ನ ಗುರುದೇವರು ರಾಜಗುರುಗಳು ಸದ್ಗುರುಗಳು ಅವರು ಬೇರೆ ಇಲ್ಲ. ಗಣಪತಿ ಮತ್ತು ರಾಜಗುರುಗಳು ಎರಡೂ ಒಂದೇ. ನಾವೆಷ್ಟು ಅದೃಷ್ಟ ಮಾಡಿದ್ದೀವಿ ಈ ಕ್ಷಣಕ್ಕೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಒಂದು ಅನರ್ಘ್ಯ ರತ್ನ ನಮ್ಮ ರಾಜಗುರುಗಳು ನಮಗೆಲ್ಲ ಸಿಗ್ತಾ ಇರೋದು. ಇಡೀ ಭಾರತ ದೇಶದ ಸನಾತನ ಧರ್ಮದ ಮೂಲ ಬೇರು ಋಷಿ ಪರಂಪರೆ ನಮ್ಮ ರಾಜಗುರುಗಳು ಅನ್ನೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ನನಗೆ ಈ ಥರ ವಿಷಯಗಳನ್ನ ಆ ಕ್ಷಣಕ್ಕೆ ಬಂದದ್ದನ್ನ ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ಒಂದು ವಿಷಯನ
ತಿಳಿಸ್ಬಿಡ್ಬೇಕು ಅನ್ನೋದೊಂದು ನನಗೆ ಕಾತುರ. ಅದಕ್ಕೇ ನಾನು ಈ ನನ್ನ ಗುರುಸೇವಾ ಯೂಟ್ಯೂಬ್ ಚಾನಲ್ ಮೂಲಕ ಒಂದು ಗೌರಿ ಗಣೇಶ ಹಬ್ಬನೂ ಇಷ್ಟೊಂದು ಅರ್ಥಗರ್ಭಿತವಾಗಿ ನಿಜವಾಗಿಯೂ ಅರ್ಥ ಮಾಡಿಕೊಂಡ್ರೆ ಇಷ್ಟೆಲ್ಲ ಚೆನ್ನಾಗಿ ಆಚರಣೆ ಮಾಡಿ ಸಂತೋಷವಾಗಿರ್ಬೋದಾ ಅಂತ ಇಷ್ಟು ಈಸಿಯಾಗಿ ಇಷ್ಟು ಎಳೆಯಾಗಿ ಹೇಳ್ಕೊಟ್ರು ನಮ್ಮ ಗುರುಗಳು ಅಂದರೆ ನನಗೆ ತುಂಬ ಸಂತೋಷ ಆಗುತ್ತೆ. ಇದಕ್ಕಿಂತ ಬೇರೆ ಇನ್ನೇನು ಬೇಕು? ಎಲ್ಲರೂ ಅರ್ಥಗರ್ಭಿತವಾಗಿ ಇದ್ರ ಬಗ್ಗೆ ಅರ್ಥ ತಿಳ್ಕೊಂಡು ಈ ಗಣೇಶ ಗೌರಿ ಹಬ್ಬನ ಆಚರಿಸಿದ್ರೆ ಎಲ್ಲ ಸರ್ವೇ ಜನ ಸುಖಿನೋ ಭವಂತು ಅನ್ನಂಗೆ ಎಲ್ಲ ಸಂತೋಷವಾಗಿರುತ್ತೆ, ಎಲ್ಲ ಜೀವರಾಶಿಗಳು ಚೆನ್ನಾಗಿರುತ್ತೆ. ಹಾಗೆ ಈ ವಿಷಯನ ನಾನು ನನ್ನ ಗುರುಗಳಿಂದ ತಿಳ್ಕೊಂಡಿರೋದ್ರಿಂದ ನನಗೆ ತುಂಬ ಸಂತೋಷ ಆಗುತ್ತೆ. ಇದೇ ರೀತಿ ಎಲ್ಲ ವಿಶೇಷ ಹಬ್ಬಗಳ ಬಗ್ಗೆ ನಾನು ನನ್ನ ಗುರುಗಳ ಬಗ್ಗೆ ತಿಳ್ಕೊಂಡು ನನ್ನ ಕೈಲಾಗಿರೋ ಅಷ್ಟು ಅವರಿಂದ ನನಗೆ ಬರೋಷ್ಟಲ್ಲಿ ಅವರ ಜ್ಞಾನದಿಂದ ನನ್ನ ಜ್ಞಾನಕ್ಕೆ ತಕ್ಕೊಂಡು ಎಷ್ಟು ತಗೊಂಡು ನಾನು ಇಲ್ಲಿ ಹೇಳ್ಕೊಂಡು ನನ್ನ ಈ ವಿಡಿಯೋನಲ್ಲಿ ಇಟ್ಕೊಬೋದು ಅಷ್ಟು ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲ ಗುರು ಬಾಂಧವರು, ಎಲ್ಲ ಗುರು ಸೇವೆ ಮಾಡೋರು, ಗುರು ಭಕ್ತರು ಎಲ್ಲ ಈ ಹಬ್ಬನ ಅರ್ಥಗರ್ಭಿತವಾಗಿ ಒಂದು ಗುರುಮುಖೇನ ಆಚರಿಸಿ, ಒಂದು ಗುರುವನ್ನು ನೆನೆಸ್ಕೊಂಡು ಆಚರಿಸಿ. ಗಣಪತಿ ಬೇರೆ ಅಲ್ಲ, ಸದ್ಗುರು ಬೇರೆ ಅಲ್ಲ, ಇದೆರಡೂ ಒಂದೇ ಅಂತ ತಿಳ್ಕೊಂಡು ಈ ಗಣೇಶ ಹಬ್ಬನ ಆಚರಿಸಿ ಎಲ್ಲರ ಹತ್ರನೂ ಸಂತೋಷವಾಗಿರಿ, ಎಲ್ಲರ ಹತ್ರನೂ ಪ್ರೀತಿಯಿಂದ ಇರಿ, ಎಲ್ಲರಿಗೂ ಕರುಣೆ ತೋರಿಸಿ. ಎಲ್ಲ ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ನಮ್ಮ ರಾಜಗುರು ಮಹಾರಾಜರ ಆಶೀರ್ವಾದ ಈ ಭೂಮಂಡಲದಲ್ಲಿ, ಈ ಪ್ರಪಂಚದಲ್ಲಿ ಎಲ್ಲರ ಮೇಲೂ ಇರಲಿ. ಹೀಗೆ ಅವರ ಆಶೀರ್ವಾದ, ಅವರ ಜ್ಞಾನದ ಒಂದು ಅರಿವು ಎಲ್ಲ ಕಡೆ ಹೋಗಲಿ. ಈ ವಿಷಯ ನಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಇದು ಹೀಗೆ ಮುಂದುವರಿಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.